ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗೈಸ್, ನೀವು ಸೈಡಲ್ಲಿ ನೋಡ್ಬೋದು ಒಂದು ಶೈನ್ ಅಪ್ಲಿಕೇಶನ್ ಅಂತ ಐತೆ. ಶೈನ್ ಅಪ್ಲಿಕೇಶನಿಂದ ನಾನು ಸಮ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಅನ್ನೋದು ಮಾಡಿದ್ದೆ. ಸಕ್ಸಸ್ಫುಲ್ಲಾಗಿ ಡೆಲಿವರಿ ಅನ್ನೋದಾಗಿದೆ. ಸೊ ಇಲ್ಲಿ ಕೇಳಿ ಅವು ಇವಾಗ ನಾನು ನಿಮಗೆ ತೋರಿಸಿದೆ ಅಲ್ವಾ ಪ್ರಾಡಕ್ಟು, ಅವೆಲ್ಲ ನನಗೆ ಒಂದು ಪೈಸೆ ಕೂಡ ನಾನು ಪೇ ಮಾಡಿಲ್ಲ. ನನಗೆ ಸಕ್ಸಸ್ಫುಲ್ಲಾಗಿ ಫ್ರೀಯಾಗಿ ಸಿಕ್ಕಿದೆ. ಯಾವ ರೀತಿ ಬಂತು ಪ್ರತಿಯೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ. ಓಕೆಗೆ, ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ 2-3 ವೀಡಿಯೋ ಶೈನ್ ಅಪ್ಲಿಕೇಶನ್ ಬಗ್ಗೆ ಆಲ್ರೆಡಿ ನಾನು ಅಪ್ಲೋಡ್ ಅನ್ನೋದು ಮಾಡಿದ್ದೀನಿ. ಸೊ ನೀವು ಯಾರು ಓಲ್ಡ್ ಯೂಸರ್ಸ್ ಇರ್ತೀರಾ, ಅವ್ರು ಯಾರು ಆ ವೀಡಿಯೋಸ್ನ ನೋಡಿರ್ತೀರ, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಈ ವಿಡಿಯೋದಲ್ಲಿ ನೀವೇನಾದರೂ ನ್ಯೂ ಯೂಸರ್ ಇದ್ದರೆ ನ್ಯೂ ಯೂಸರ್ಗೆ ಯಾವ ರೀತಿ ಅದು ಫ್ರೀಯಾಗಿ ಪರ್ಚೇಸ್ ಮಾಡಬೇಕು, ಯಾವ ರೀತಿ ಬೋನಸ್ ಅಮೌಂಟ್ಸ್ ಫ್ರೀಯಾಗಿ ಸಿಗುತ್ತೆ, ಅವೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ವೀಡಿಯೋ ಎಂಡ್ವರೆಗೂ ನೋಡಿ. ನೀವೇ ಗೈಸ್ ನಡೀರಿ ಈ ವಿಡಿಯೋನ ಶುರು. ಓಕೆ ಗೈಸ್, ನಿಮಗೆ ಸ್ಟಾರ್ಟಿಂಗಲ್ಲೇ ಪ್ರೂಫ್ ಕೂಡ ತೋರಿಸಿದೆ. ಇವಾಗ ಇನ್ನೊಂದು ಸತಿ ನಾನು ಪರ್ಚೇಸ್ ಮಾಡಿ ತೋರಿಸ್ತೀನಿ. ನೋಡ್ಬೋದು, ಸೈಡಲ್ಲೇ ಸ್ಕ್ರೀನ್ ರೆಕಾರ್ಡ್ ನೋಡ್ಬೋದು. ನೀವೇನಾದರೂ ನ್ಯೂ ಯೂಸರ್ ಇದ್ದರೆ ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ನ್ಯೂ ಯೂಸರ್ ಇದ್ದರೆ ನೀವು OTP ಅನ್ನೋದು ಹಾಕಿಬಿಡಬೇಕು. OTP ಹಾಕಾದ ನಂತರ ಸೊ ನಿಮ್ಮ ನೇಮ್ ಕೇಳುತ್ತೆ, ಇಮೇಲ್ ID ಕೇಳುತ್ತೆ, ಮೇಲ್ ಆರ್ ಫೀಮೇಲ್ ಕೇಳುತ್ತೆ. ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಇವಾಗ ನ್ಯೂ ಅಕೌಂಟ್ ಅನ್ನೋದು ಓಪನ್ ಆಗುತ್ತೆ. ಸೊ ನಾನು ಓಲ್ಡ್ ಯೂಸರ್ ಅಲ್ವಾ, ನನಗೆ ಆಲ್ರೆಡಿ 700 ರೂಪೀಸ್ ಫ್ರೀಯಾಗಿ ಬೋನಸ್ ಅನ್ನೋ ಸಿಕ್ಕಿದೆ. ಸೈಡಲ್ಲೇ ನೋಡ್ಬೋದು. ಇವಾಗ ನಾನು ಮೀ ಆಪ್ಷನ್ ಐತಲ್ವಾ, ಮೀ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು, ನನ್ನ ವ್ಯಾಲೆಟಲ್ಲಿ 700 ರೂಪೀಸ್ ಸಕ್ಸಸ್ಫುಲ್ಲಾಗಿ ಫ್ರೀಯಾಗಿ ಸಿಕ್ಕಿದೆ. ಆಲ್ರೆಡಿ 1000 ರೂಪೀಸ್ 1 ವೀಕ್ ಬ್ಯಾಕ್ ಆಲ್ರೆಡಿ ಸಿಕ್ಕಿತ್ತು. ಅದು ನಾನು ಸಕ್ಸಸ್ಫುಲ್ಲಾಗಿ ಯೂಸ್ ಮಾಡಿಕೊಂಡು ಪರ್ಚೇಸ್ ಅನ್ನೋದು ಮಾಡಿದ್ದೀನಿ. ಪ್ರಾಡಕ್ಟು 947 ಸಕ್ಸಸ್ಫುಲ್, ಅದು ಕೂಡ ನನಗೆ ಸಕ್ಸಸ್ಫುಲ್ಲಾಗಿ ನಾನು ಪೇ ಅನ್ನೋದು ಮಾಡಿದ್ದೀನಿ. ಇವಾಗ ಮತ್ತೆ ನನಗೆ 700 ರೂಪೀಸ್ ಎಕ್ಸ್ಟ್ರಾ ಅನ್ನೋ ಸಿಕ್ಕಿದೆ. ಸೊ ಇದು ಕೂಡ ಬೋನಸ್ ಆಗಿ ಸಿಕ್ಕಿದೆ. ಓಕೆನಾ, ಇದು ಕೂಡ ಇವಾಗ ನಾನು ನಿಮ್ಮ ಲೈವಲ್ಲೇ ಪರ್ಚೇಸ್ ಮಾಡಿ ತೋರಿಸ್ತೀನಿ. ನೋಡ್ಬೋದು, ನಾನು ಸರ್ಚಲ್ಲಿ ಹೋಗಿಬಿಟ್ಟು ಯಾವುದಾದ್ರೂ ಒಂದು ಫ್ಯಾಂಟ್ನ ಸರ್ಚ್ ಅನ್ನೋದು ಮಾಡ್ತೀನಿ. ನೋಡ್ಬೋದು, ಇವಾಗ ಒಂದು ನನಗೆ ಬ್ಲಾಕ್ ಕಲರ್ ಫ್ಯಾಂಟ್ ಒಂದು ಇಷ್ಟ ಆಯಿತು. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಕೆಳಗಡೆ ಪ್ರೊಸೀಡ್ ಅಂತ ಐತಲ್ವ, ಆ್ಯಡ್ ಟು ಕಾರ್ಟ್, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ವ್ಯೂ ಬ್ಯಾಗ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಅಲ್ಲೊಂದು ಆಪ್ಷನ್ ಅನ್ನೋದು ಸಿಗುತ್ತೆ. ಆ ಆಪ್ಷನ್ ಯಾವುದಪ್ಪ ಅಂದರೆ ವೆರಿಫೈ ಇಟ್ಸ್ ಯು ಅಂತ. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ನೀವು ಶೈನ್ ಅಪ್ಲಿಕೇಶನ್ ಯಾವ ನಂಬರಿಂದ ಲಾಗಿನ್ ಮಾಡಿರ್ತೀರೋ ಆ ನಂಬರ್ಗೆ OTP ಅನ್ನೋದು ರಿಸೀವ್ ಅನ್ನೋದಾಗುತ್ತೆ. OTP ಹಾಕಿಬಿಟ್ಟು ಕೆಳಗಡೆ ಮತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. OTP ವೆರಿಫೈ ಆದ ನಂತರ ಕೆಳಗಡೆ ಪ್ರೊಸೀಡ್ ಟು ಪೇಮೆಂಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದ್ರ ಪಕ್ಕದಲ್ಲೇ 000 ಅಂತ ಸಿಗುತ್ತೆ. ನೋಡ್ಬೋದು. ಓಕೆ ಗೈಸ್, ಇವಾಗ ಪ್ರೊಸೀಡ್ ಟು ಪೇಮೆಂಟ್ ಐತಲ್ಲ, ಅದರ ಆಪ್ಷನ್ ಪಕ್ಕದಲ್ಲೇ 00 ರೂಪೀಸ್ ಐತಲ್ಲ. ನೋಡ್ಬೋದು, ಇದು ಫ್ಯಾಂಟ್ ಬಂದುಬಿಟ್ಟು 649 ರೂಪೀಸ್. ನಮ್ಮ ವ್ಯಾಲೆಟಲ್ಲಿ 700 ರೂಪೀಸ್ ಆಲ್ರೆಡಿ ಐತಲ್ವ, ಅದರಲ್ಲೇ ಕೂಡ 649 ರೂಪೀಸ್ ಅದರಲ್ಲೇ ಕಟ್ಟಾಗುತ್ತೆ. ನಾವು ₹1 ಪೇಮೆಂಟ್ ಮಾಡೋಂಗಿಲ್ಲ, ಫ್ರೀಯಾಗಿ ಇವಾಗ ನಮಗೊಂದು ಫ್ಯಾಂಟ್ ಸಿಕ್ತಲ್ವ. ಸೊ ನೋಡ್ಬೋದು, ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಅಡ್ರೆಸ್ ಎಲ್ಲ ಚೆಕ್ ಅನ್ನೋದು ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನಮ್ಮ ಪ್ರಾಡಕ್ಟು ಸಕ್ಸಸ್ಫುಲ್ಲಾಗಿ ಡೆಲಿವರಿ ಅನ್ನೋದಾಗುತ್ತೆ. ಒಂದು 10 ಡೇಸ್ ಒಳಗಡೆ ನಾವು ಯಾವ ಅಡ್ರೆಸ್ ಹಾಕಿರ್ತೀವೋ ಆ ಅಡ್ರೆಸ್ಗೆ ಡೆಲಿವರಿ ಅನ್ನೋದಾಗುತ್ತೆ. ನನಗೆ ಆಲ್ರೆಡಿ ನಿಮಗೆ 5 ಪ್ರಾಡಕ್ಟ್ಸು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ. ಇವಾಗ ನಮಗೆ ಒಂದು ಕ್ಲಾರಿಟಿ ಇರುತ್ತೆ, ಇದರಲ್ಲಿ ಅರ್ನಿಂಗ್ ಅನ್ನೋದಾಗುತ್ತೆ, ಫ್ರೀಯಾಗಿ ಶಾಪಿಂಗ್ ಮಾಡ್ಬೋದಂತ. ಸೊ ಯಾವ ಥರ ಇವು ಸಿಗುತ್ತಂತೆ ಇವಾಗ ಹೇಳ್ತೀನಿ, ನೀವು ವಿಡಿಯೋ ಎಂಡರ್ಗೂ ನೋಡಿ. ಓಕೆನಾ? ಓಕೆ ಗೈಸ್, ನಿಮಗೆ ಫ್ರೀಯಾಗಿ ಬೋನಸ್ ಅಮೌಂಟ್ ಯಾವ ರೀತಿ ಸಿಗುತ್ತಂದರೆ, ಸೊ ಏನಪ್ಪ ಮಾಡಬೇಕಂದ್ರೆ, ನೀವೇನಾದರೂ ನ್ಯೂ ಯೂಸರ್ ಇದ್ದರೆ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನ್ಯೂ ಮೊಬೈಲ್ ನಂಬರ್ ಹಾಕಿಬಿಟ್ಟು ಎಲ್ಲ ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡ್ಕೊಳ್ಳಿ. ನ್ಯೂ ಮೆಂಬರ್ ಏನಾದರೂ ನೀವಿದ್ದರೆ ಫಸ್ಟ್ ಮೊಬೈಲ್ ನಂಬರ್ ಹಾಕಿ, ಅದಕ್ಕೆ OTP ರಿಸೀವ್ ಅನ್ನೋದಾಗುತ್ತೆ. ನಿಮ್ಮ ನೇಮ್ ಕೇಳುತ್ತೆ, ಇಮೇಲ್ ID ಕೇಳುತ್ತೆ, ಮೇಲ್ ಆರ್ ಫೀಮೇಲ್ ಕೇಳುತ್ತೆ. ಸಕ್ಸಸ್ಫುಲ್ಲಾಗಿ ಎಲ್ಲ ಡೀಟೇಲ್ಸ್ ಹಾಕಿಬಿಟ್ಟು ಸಬ್ಮಿಟ್ ಆಪ್ಷನ್ ಐತೆ, ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ನಿಮಗೆ ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಪ್ರೋಸೆಸ್ಸು ಕಂಪ್ಲೀಟ್ ಅನ್ನೋದಾಗುತ್ತೆ. ಇವಾಗ ಏನಪ್ಪ ಮಾಡಬೇಕಂದ್ರೆ, ನೀವು ಸರ್ಚ್ ಆಪ್ಷನಲ್ಲಿ ಹೋಗಿಬಿಟ್ಟು ನಿಮ್ಮ ಮೇಲಿದ್ದರೆ ನಿಮ್ಮದು ನಿಮ್ಗೆ ಏನು ಬೇಕು, ಶರ್ಟು ಪ್ಯಾಂಟು, ಫೀಮೇಲ್ ಇದ್ದರೆ ನಿಮಗೆ ಯಾವ್ದು ಪ್ರಾಡಕ್ಟ್ ಬೇಕೋ ಅದು ಸರ್ಚ್ ಅನ್ನೋದು ಮಾಡಿಬಿಟ್ಟು ಆ್ಯಡ್ ಟು ಕಾರ್ಟ್ ಒಂದು 2000 ರೂಪೀಸ್ದು ಎಲ್ಲ ಪ್ರಾಡಕ್ಟ್ಸ್, ಒಂದು 2-3 ಪ್ರಾಡಕ್ಟ್ನ 2000 ರೂಪೀಸ್ ವರ್ತ್ ಇರಬೇಕು. ಸೊ ಆ ಥರ ನೀವು ಪ್ರಾಡಕ್ಟ್ನ ಆ್ಯಡ್ ಟು ಕಾರ್ಟ್ ಅಂತ ಮಾಡಿಬಿಟ್ಟು ಎಲ್ಲ ಕಾರ್ಟಲ್ಲಿ ಆ್ಯಡ್ ಅನ್ನೋದು ಮಾಡ್ಕೋಬೇಕು. ಕಾರ್ಟಲ್ಲಿ ಆ್ಯಡ್ ಮಾಡಾದ ನಂತರ ಏನಪ್ಪ ಮಾಡ್ತೀವಿ ಅಂದರೆ, ಗೋ ಟು ಬ್ಯಾಗ್ ಅಂತ ಆಪ್ಷನ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ನೀವು ಬ್ಯಾಗ್ ಆಪ್ಷನಲ್ಲಿ ಹೋಗಿಬಿಟ್ಟು ನಿಮ್ಮ ಅಡ್ರೆಸ್ ಎಲ್ಲ ಹಾಕಿಬಿಟ್ಟು ಪ್ರೊಸೀಡ್ ಟು ಪೇಮೆಂಟ್ ಐತಲ್ಲ, ಪ್ರೊಸೀಡ್ ಟು ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಪ್ರೊಸೀಡ್ ಟು ಪೇಮೆಂಟ್ ಆಪ್ಷನ್ ಮೇಲೆ ಹೋಗಿಬಿಟ್ಟು ಫೋನ್ಪೇ, Paytm ಎಲ್ಲ ತೋರಿಸುತ್ತಲ್ಲ, UPI ಆಪ್ಷನ್ ಸೆಲೆಕ್ಟ್ ಅನ್ನೋದು ಮಾಡಿಬಿಟ್ಟು ಫೋನ್ಪೇ, Paytm ಎಲ್ಲ ಸೆಲೆಕ್ಟ್ ಅನ್ನೋದು ಮಾಡಿಬಿಟ್ಟು ಫೋನ್ಪೇ ಸೆಲೆಕ್ಟ್ ಅನ್ನೋದು ಮಾಡಿಬಿಟ್ಟು ಸೊ ಫೋನ್ಪೇಯಲ್ಲಿ ಅದು ರೀಡೈರೆಕ್ಟ್ ಆಗುತ್ತೆ. ನೀವು ಪೇಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ. ಅಲ್ಲಿ ಒಂದು ಜಸ್ಟ್ 2-3 ಮಿನಿಟ್ಸ್ ವೆಯ್ಟ್ ಅನ್ನೋದು ಮಾಡಿರಿ. ನೀವು ಪೇಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ. 2-3 ಮಿನಿಟ್ಸ್ ವೆಯ್ಟ್ ಮಾಡಾದ ನಂತರ ಫೋನ್ಪೇ ಐತಲ್ಲ, ಫೋನ್ಪೇ ಅಪ್ಲಿಕೇಶನ್ನ ಎಲ್ಲ ರೀಸೆಂಟಿಂದ ಎಲ್ಲ ಎರೇಸ್ ಅನ್ನೋದು ಮಾಡಿಬಿಟ್ಟು ಮತ್ತೆ
ಶೈನ್ ಅಪ್ಲಿಕೇಶನ್ನ ಓಪನ್ ಅನ್ನೋದು ಮಾಡಿರಿ. ಶೈನ್ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ಏನು ಮಾಡ್ತೀವಿ ಅಂದರೆ ಮೀ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡಿರಿ. ಅಲ್ಲಿ ಲಾಗೌಟ್ ಅಂತ ಆಪ್ಷನ್ ಇರುತ್ತೆ. ಲಾಗೌಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ಮಾಡ್ತೀವಿ ಅಂದರೆ ನಿಮ್ಮ ಹತ್ರ ಎಷ್ಟು ಮೊಬೈಲ್ ನಂಬರ್ಸ್ ಇದ್ದರೆ ಅಷ್ಟು ಟೈಮ್ ನೀವು ಏನಪ್ಪ ಮಾಡ್ತೀವಿ, ಇವಾಗ ನಾನು ಹೇಳಿದೆ ಅಲ್ವಾ, ಅದೇ ಥರ ನೀವು ಸೇಮ್ ಪ್ರೋಸೆಸ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ಒಂದು 5 ಮೊಬೈಲ್ ನಂಬರ್ಸ್ ಇದ್ದರೆ 5 ಟೈಮ್ ಮಾಡಿ, 10 ಮೊಬೈಲ್ ನಂಬರ್ಸ್ ಇದ್ದರೆ 10 ಟೈಮ್ ನೀವು ಮಾಡಬೇಕು. ಓಕೆನಾ. ಏನು ಮಾಡ್ತೀವಿ ಅಂದರೆ ಮೊಬೈಲ್ ನಂಬರ್ ಹಾಕಿ OTP ಬರುತ್ತೆ. ನಿಮ್ಮ ನೇಮು, ಇಮೇಲ್ ID, ಮೇಲ್ ಆರ್ ಫಿಮೇಲ್ ಎಲ್ಲ ಹಾಕಿಬಿಟ್ಟು ಬೇಸಿಕ್ ಡೀಟೇಲ್ಸ್ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೋ ವರ್ತ್ 2000 ರುಪೀಸ್ವರೆಗೂ ನೀವು ಬ್ಯಾಗಲ್ಲಿ ಆ್ಯಡ್ ಮಾಡಬೇಕು. ಮತ್ತು ಗೋ ಟು ಬ್ಯಾಗ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ಅಡ್ರೆಸ್ ಅನ್ನೋದು ಹಾಕಿಬಿಟ್ಟು ಮತ್ತೆ ಪ್ರೊಸೀಡ್ ಟು ಪೇಮೆಂಟ್ ಇರುತ್ತಲ್ಲ UPI ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಏನಪ್ಪ ಮಾಡ್ತಿದ್ರೆ ಫೋನ್ಪೇಲಿ ಹೋಗಿಬಿಟ್ಟು 2-3 ಮಿನಿಟ್ಸ್ ವೆಯ್ಟ್ ಅನ್ನೋದು ಮಾಡಿರಿ. ವೆಯ್ಟ್ ಮಾಡಿಬಿಟ್ಟು ಏನಪ್ಪ ಮಾಡ್ತಿದ್ರೆ ರೀಸೆಂಟಿಂದ ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ಎರೇಜ್ ಅನ್ನೋದು ಮಾಡಿಬಿಟ್ಟು ಶೈನ್ ಅಪ್ಲಿಕೇಶನಲ್ಲಿ ಹೋಗಿಬಿಟ್ಟು ಮೀ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಸ್ಕ್ರೋಲ್ ಮಾಡಿ ಲಾಗೌಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ಅಷ್ಟೇ ಮುಗೀತು ನಿಮ್ಮ ಕೆಲಸ. ನಿಮ್ಮ ಹತ್ರ ಎಷ್ಟು ಮೊಬೈಲ್ ನಂಬರ್ಸ್ ಆಯಿತು ಅಷ್ಟು ಟೈಮ್ ನೀವು ಈ ಥರ ಮಾಡಬೇಕು. ಅದಾದಮೇಲೆ ಏನಪ್ಪ ಮಾಡ್ತೀವಿ ಅಂದರೆ ಒಂದು 10 ಮೊಬೈಲ್ ನಂಬರ್ಸ್ ಇದೆ 10 ಟೈಮ್ ಮಾಡಿಬಿಟ್ಟು ಏನು ಮಾಡ್ತೀವಿ ಅಂದರೆ ಫೈನಲಿ ಎಲ್ಲ ಮೊಬೈಲ್ ನಂಬರ್ ನಿಮ್ಮ ಹತ್ರ ಮಾಡೋದು, ಈ ಪ್ರೋಸೆಸ್ ಮಾಡೋದು ಕಂಪ್ಲೀಟ್ ಆದಮೇಲೆ ಶೈನ್ ಅಪ್ಲಿಕೇಶನ್ನ ಡಿಲೀಟ್ ಅನ್ನೋದು ಮಾಡಬೇಕು ನೀವು. ಓಕೆನಾ. ಅದಾದಮೇಲೆ ಏನು ಮಾಡ್ತೀವಿ ಅಂದರೆ ಒಂದು ವೀಕ್ ಇಲ್ಲಾಂದರೆ 10 ಡೇಸ್ ಆದಮೇಲೆ ನೀವು ಯಾವ ಮೊಬೈಲ್ ನಂಬರಿಂದ ಈ ಟ್ರಿಕ್ನ ಯೂಸ್ ಮಾಡಿರ್ತೀರಲ್ವ ಅದಕ್ಕೆ ಅವರು ಮೆಸೇಜ್ ಅನ್ನೋದು ಕಳಿಸ್ತಾರೆ. ಏನಪ್ಪ ಅಂದರೆ ನಿಮ್ಮ ಶೈನ್ ವ್ಯಾಲೆಟಲ್ಲಿ ಅಮೌಂಟ್ನ ಆ್ಯಡ್ ಮಾಡಿದ್ದೀವಿ, ಹೋಗಿಬಿಟ್ಟು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಳ್ಳಿ ಅಂತ. ಓಕೆನಾ. ಸೊ ಈ ಥರ ನಿಮಗೆ ಮೆಸೇಜ್ ಬರುತ್ತಲ್ವ, ಮೆಸೇಜ್ ಬಂದ ತಕ್ಷಣ ನೀವು ಏನು ಮಾಡ್ತೀವಿ ಅಂದರೆ ಯಾವ ಮೊಬೈಲ್ ನಂಬರ್ಗೆ ಆ ಮೆಸೇಜ್ ಬಂದೈತೋ ಆ ಮೊಬೈಲ್ ನಂಬರಿಂದ ಶೈನ್ ಅಪ್ಲಿಕೇಶನ್ನ ಲಾಗಿನ್ ಮಾಡಿಕೊಂಡು ವ್ಯಾಲೆಟಲ್ಲಿ ಹೋಗಿಬಿಟ್ರೆ ಅಲ್ಲಿ ಸಕ್ಸಸ್ಫುಲ್ಲಾಗಿ ಅವರು ಆ್ಯಡ್ ಅನ್ನೋದು ಮಾಡಿರ್ತಾರೆ ಬೋನಸ್ ಅಮೌಂಟು. ಆ ಅಮೌಂಟಿಂದ ಏನಪ್ಪ ಮಾಡ್ತಾರೆ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೋ ಆ ಪ್ರಾಡಕ್ಟ್ನ ಸಕ್ಸಸ್ಫುಲ್ಲಾಗಿ ಪರ್ಚೇಸ್ ಅನ್ನೋದು ಮಾಡಿರಿ. ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಇಂಥ ದುಡ್ಡು ಮತ್ತೆ ನಿಮಗೆ ಸಿಗಲ್ಲ. ನಿಮ್ಗೆ ಏನಾದರೂ ಡೌಟ್ ಇದೆ ಟೆಲಿಗ್ರಾಮ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಸೊ ಇದು ಗೈಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋಸಿನ ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.